ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕಣ್ಣಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪೂಜನಹಳ್ಳಿಯಲ್ಲಿದ್ದೀವಿ. ಪೂಜನಹಳ್ಳಿ ಗ್ರಾಮದಲ್ಲಿ ನೋಡ್ರಿ, ಇಲ್ಲಿ ನಾನು ಸ್ಮಶಾನದ ಹತ್ರ ಇದ್ದೀನಿ. ಈ ಸ್ಮಶಾನ ಬಂದು ಕೆರೆ ಅಂಗಳದಲ್ಲಿರ್ತಕ್ಕಂಥದ್ದು. ಈಗ ಪೂರ್ತಿ ಇದೆಲ್ಲ ಕೆರೆ ಹೂಳೆತ್ತಿದ ಮೇಲೆ ಆ ಕೆರೆ ಮಣ್ಣೆಲ್ಲ ತಂದು ಇಲ್ಲಿ ಹಾಕಿದ್ದಕ್ಕೆ ಇಲ್ಲಿ ಈ ಗ್ರಾಮಸ್ಥರು, ಪೂಜನಹಳ್ಳಿ ಗ್ರಾಮಸ್ಥರು ಎಲ್ಲರೂ ಸೇರಿ ಸತ್ತಿರುವ ಹೆಣಗಳನ್ನು ಕೆರೆಯಲ್ಲಿ ಉಣ್ತಾವ್ರೆ. ಕೆರೆಯಲ್ಲಿ ಉಣೋದ್ರಿಂದ ಕೆರೆ ಒತ್ತುವರಿ ಅಂದರೆ ಬರ್ತಾ ಕೆರೆ ಇಲ್ದಂಗೆ ಆಗುತ್ತೆ, ಕಾಣ್ದಂಗೆ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇವಾಗ ಪೂಜನಹಳ್ಳಿ ಗ್ರಾಮದಲ್ಲಿ ಸುಮಾರು ಜನ ಸತ್ತಿರೋರು ಹೆಣಗಳನ್ನು ಗೋರಿ ಮಾಡಿದಾರಲ್ಲ, ಗೋರಿಗಳು ತೋರಿಸ್ತೀನಿ ನೋಡ್ರಿ. ಇದೇ ಗೋರಿಗಳು. ಈ ಗೋರಿಗಳೆಲ್ಲ ಕೂಡ ಕೆರೆ ಅಂಗಳದಲ್ಲಿರ್ತಕ್ಕಂಥದ್ದು. ಕೆರೆ ಅಂಗಳದಲ್ಲಿ ಈ ಗ್ರಾಮಸ್ಥರು ಇಲ್ಲಿ ಉಣ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂದಾಯ ಇಲಾಖೆ ಮತ್ತು ಕೆರೆ ಸಂರಕ್ಷಣಾ ಇಲಾಖೆ ಐತಲ್ಲ, ಸಣ್ಣ ನೀರಾವರಿ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ ಕೆರೆ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸಣ್ಣ ನೀರಾವರಿ ಇಲಾಖೆನವರು ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಕೆರೆ ಒತ್ತುವರಿ ಆಗ್ತೈತೆ ಅಂದರೆ ಸತ್ತಿರೋರ ಹೆಣಗಳನ್ನು ಉಣ್ತಾ ಇದ್ದಾರೆ ಅಂತಂದರೆ ಬರೋ ಪೀಳಿಗೆಗೆ ಕೆರೆ ಇಲ್ಲ ಅನ್ನೋದನ್ನು ಗೊತ್ತಾಗೋದಿಲ್ಲ. ಈ ಪೂಜನಹಳ್ಳಿ ಗ್ರಾಮದವರಿಗೆ ಸರ್ಕಾರದ ಕಡೆಯಿಂದ ಸತ್ತಿರೋರಿಗೆ ಸ್ಮಶಾನ ಮಾಡ್ಕೋಬೇಕು ಅಂತಂದರೆ ಸ್ಮಶಾನಕ್ಕೆ ಜಾಗವನ್ನು ಕೊಡಬೇಕಾಗದಂಥ ಅವಶ್ಯಕತೆ ಸರ್ಕಾರದ ಮೇಲೆ ಐತೆ. ಮಾನ್ಯ ಜಿಲ್ಲಾಧಿಕಾರಿಗಳಾಗಲಿ, ಮಾನ್ಯ ತಹಸೀಲ್ದಾರ್ ಅವರಾಗಲಿ ಈ ಕೆರೆಯನ್ನು ರಕ್ಷಣೆ ಮಾಡಬೇಕು. ಮತ್ತು ಪೂಜನಹಳ್ಳಿ ಗ್ರಾಮದಲ್ಲಿ ಯಾರನ್ನು ಸತ್ತರೆ ಅವರು ಸೂಕ್ತವಾದ ಜಾಗದಲ್ಲಿ ಸ್ಮಶಾನದಲ್ಲಿ ಉಣ್ಕೊಳಕ್ಕೆ ಅವಕಾಶ ಕೊಡಬೇಕು. ಇಲ್ಲ ಅಂತಂದರೆ ಇಲ್ಲಿರ್ತಕ್ಕಂಥ ಪೂಜನಹಳ್ಳಿ ಕೆರೆ ಇನ್ನೊಂದು 5-6 ವರ್ಷಕ್ಕೆ ಸ್ಮಶಾನ ಆಗೋಗ್ಬಿಡ್ತತೆ. ಕೆರೆ ಪೂರ್ತಿ ಸ್ಮಶಾನ ಆದರೆ ಸರ್ಕಾರಕ್ಕೆ ನಷ್ಟ. ಅದೇ ಸರ್ಕಾರ ಬೇರೆ ಕಡೆ ಎಲ್ಲಾದ್ರೂ ಸ್ಮಶಾನಕ್ಕೆ ಜಾಗವನ್ನು ವ್ಯವಸ್ಥೆ ಮಾಡಿಕೊಟ್ರೆ ಈ ಕೆರೆಯನ್ನು ರಕ್ಷಣೆ ಮಾಡ್ಬೋದು. ಗ್ರಾಮಸ್ಥರಿಗೆ ಸ್ಮಶಾನಕ್ಕೆ ಒಂದು ಅವಕಾಶ ಮಾಡಿಕೊಡ್ದಂಗೆ ಇರ್ತತೆ. ಈ ಸುಮಾರು ಇವಾಗ ಪೂಜನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ 1 ಎಕರೆ ಮೇಲ್ಪಟ್ಟು ಈ ಸ್ಮಶಾನ ಜಾಗವನ್ನಾಗಿ ಮಾಡ್ಕೊಂಡಿದ್ದಾರೆ ಕೆರೆಯಲ್ಲಿ. ಅದೇ ಕೂಡ ಇನ್ನೊಂದು ಮಾಹಿತಿ ಹೇಳ್ಬೇಕಾದ್ರೆ ಇಲ್ಲೆಲ್ಲ ಕೂಡ ಈ ಕೆರೆ ಅಂಗಳದಲ್ಲಿ ಏನು ಸ್ಮಶಾನ ಮಾಡಿದಾರೋ ಅದರ ಜೊತೆಗೆ ಸುತ್ತು ಕೆರೆ ಒತ್ತುವರಿ ಆಗೋಗ್ಬಿಟ್ಟೈತೆ. ಈಗ ಸ್ಮಶಾನಕ್ಕೆ ಜಾಗ ಇಲ್ಲ ಅಂತಂದಾಗ ಕೆರೆ ಜಾಗವನ್ನು ಒತ್ತುವರಿಯನ್ನು ಕೂಡ ಬಿಡಿಸ್ಬೇಕಾಗಂತ ಅವಶ್ಯಕತೆ ಜಿಲ್ಲಾಧಿಕಾರಿಗಳ ಮೇಲೆ ಇದೆ. ತುಂಬ ಒಳ್ಳೆ ಕೆರೆ ಇದು. ಏರ್ಪೋರ್ಟ್ಗೆ 3-4 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಕೆರೆ ಇದು. ಈ ಕೆರೆಯನ್ನೇನಾದ್ರೂ ಅಧಿಕಾರಿಗಳು ರಕ್ಷಣೆ ಮಾಡದೆ ಹೋದರೆ ಫ್ಯೂಚರಲ್ಲಿ ಈ ಪೂಜನಹಳ್ಳಿ ಕೆರೆ ಸ್ಮಶಾನ ಆಗೋಗುತ್ತೆ. ಸ್ಮಶಾನಕ್ಕೆ ಜಾಗ ಕೊಟ್ಟರೆ ಪಾಪ ಈ ಪೂಜನಹಳ್ಳಿ ಗ್ರಾಮದ ಸಾರ್ವಜನಿಕರಿಗೆಲ್ಲ ಅನುಕೂಲ ಆಗುತ್ತೆ. ಈಗ ಆಲ್ರೆಡಿ ಪೂಜನಹಳ್ಳಿ ಗ್ರಾಮಸ್ಥರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಗ್ರಾಮ ಪಂಚಾಯತಿಗೆ ಎಲ್ಲ ಕಡೆ ಕೂಡ ಅರ್ಜಿ ಕೊಟ್ಟಿದ್ದಾರೆ. ನಮಗೆ ಸ್ಮಶಾನದ ಜಾಗ ಬೇಕು, ನಾವು ಈಗ ಕೆರೆ ಅಂಗಳದಲ್ಲಿ ಉಳ್ತಾ ಇದ್ದೀವಿ. ಕೆರೆ ಅಂಗಳದಲ್ಲಿ ಉಣಿಸ್ತಾ ಇರೋದ್ರಿಂದ ನಮಗೆ ಅನಾನುಕೂಲ ಆಗಿದೆ. ಏನು ಮಳೆ ಜೋರಾಗಿ ಬಂದು ಕೆರೆ ತುಂಬಿಟ್ರೆ ಆ ಸಮಯದಲ್ಲಿ ಯಾರನ್ನು ತೀರೋಗ್ಬಿಟ್ರೆ ಅವ್ರನ್ನ ಉಣೋದು ತುಂಬ ಕಷ್ಟತರವಾಗುತ್ತೆ. ಅದಕ್ಕೋಸ್ಕರ ನೀವು ನಮಗೆ ವಿಶೇಷವಾಗಿ ಸ್ಮಶಾನಕ್ಕೆ ಜಾಗವನ್ನು ಮಂಜೂರು ಮಾಡಿಕೊಡ್ಬೇಕು ಅನ್ನೋದು ಪೂಜನಹಳ್ಳಿ ಗ್ರಾಮಸ್ಥರ ಒತ್ತಾಯ. ಆಮೇಲೆ ಈ ಕೆರೆ ಪೂರ್ತಿ ಒತ್ತುವರಿ ಆಗಿದೆ. ಆ ಒತ್ತುವರಿ ಆಗಿರ್ತಕ್ಕಂಥ ಕೆರೆಯನ್ನು ಕೂಡ
ಅಂದರೆ ಕೆಲವರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಒತ್ತುವರಿ ಮಾಡ್ಕೊಂಡು ಫೆನ್ಸಿಂಗ್ ಮಾಡ್ಕೊಂಡಿದ್ದಾರಂತೆ. ಆ ಫೆನ್ಸಿಂಗ್ ಮಾಡ್ಕೊಂಡಿರೋ ಜಾಗವನ್ನು ಕೂಡ ಬಿಡಿಸಿ ಕೆರೆಯನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಪೂಜಿನಲ್ಲಿ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ನೋಡ್ರಿ, ಇಲ್ಲಿ ಕೆರೆ ಮಣ್ಣು ಎತ್ತಿದ್ದನ್ನೆಲ್ಲ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಹಾಕಿರೋದ್ರಿಂದ ಪೂಜಿನಲ್ಲಿ ಗ್ರಾಮಸ್ಥರೆಲ್ಲರೂ ಈ ಸತ್ತಿರುವ ಹೆಣಗಳನ್ನು ಇಲ್ಲಿ ಉಣ್ತಾ ಇದ್ದಾರೆ. ಈ ಉಣ್ತಾ ಇರೋದ್ರಿಂದ ಸಣ್ಣ ನೀರಾವರಿ ಇಲಾಖೆಗೆ ಸೇರಿರ್ತಕ್ಕಂಥ ಈ ಕೆರೆ ಒತ್ತುವರಿ ಆಗ್ತಾಯಿದೆ. ಮತ್ತು ಕೆಲವರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಒತ್ತುವರಿ ಮಾಡ್ಕೊಂಡು ಫೆನ್ಸಿಂಗ್ ಮಾಡ್ಕೊಂಡಿದ್ದಾರೆ. ಅಂಥವನ್ನೆಲ್ಲ ಕೂಡ ಈ ಇಲಾಖೆ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಬಿಡಿಸ್ಬೇಕು ಅಂತ ಗ್ರಾಮಸ್ಥರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ದಯಮಾಡಿ ಈ ಪೂಜಿನಲ್ಲಿ ಗ್ರಾಮಕ್ಕೆ ವಿಶೇಷವಾದ ಸ್ಮಶಾನವನ್ನು ಮಂಜೂರು ಮಾಡೋ ಜೊತೆಗೆ, ಅಂದರೆ ಜಮೀನು ಮಂಜೂರು ಮಾಡೋ ಜೊತೆಗೆ ಈ ಪೂಜಿನಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಕೆರೆಯನ್ನು ರಕ್ಷಣೆ ಮಾಡಬೇಕಾದ ಅವಶ್ಯಕತೆ ಇದೆ. ಇದರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ ಅವರು ಎಲ್ಲರೂ ಕೂಡ ವಿಶೇಷವಾದ ಗಮನವನ್ನು ಹರಿಸಿ ಈ ಪೂಜಿನಲ್ಲಿ ಕೆರೆಯನ್ನು ರಕ್ಷಣೆ ಮಾಡಬೇಕು. ಪೂಜಿನಲ್ಲಿ ಗ್ರಾಮದ ಜನರು ಯಾರನ್ನ ತೀರೋದ್ರೆ, ಸತ್ತೋದ್ರೆ ಅಂಥವ್ರಿಗೆ ಸ್ಮಶಾನದ ವ್ಯವಸ್ಥೆ ಮಾಡಿಕೊಡಬೇಕು ಅಂಥೇಳಿ ಗ್ರಾಮಸ್ಥರೆಲ್ಲರೂ ಒತ್ತಾಯ ಮಾಡ್ತಾ ಇದ್ದಾರೆ.